ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಬಿಜೆಪಿ ಲೀಡರ್ ಆದ ರುದ್ರೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನನ್ನ 14ನೇ ವಯಸ್ಸಲ್ಲಿ ನಾನು RSS ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ 14ನೇ ವಯಸ್ಸಲ್ಲಿ ಗಿರಿಧರ್ ಪೈ ಅಂತೇಳಿ ತುಮಕೂರು ನಗರಕ್ಕೆ MLA ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ನಿಂತಿದ್ರು. ಆ ಸಮಯದಲ್ಲಿ ನಾನು RSS ಕಡೆಯಿಂದ ನನಗೆ ನನ್ನ ಒಂದು ವಾರ್ಡ್ ಜವಾಬ್ದಾರಿ ಕೊಟ್ಟಿದ್ರು. ಸೊ ಅಲ್ಲಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಾಗಿ ಕೆಲಸ ಪ್ರಾರಂಭ ಮಾಡಿಕೊಂಡು ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿ. ಸರ್, ತಾವು ಈ ಒಂದು ರಾಜಕೀಯ ಪ್ರವೇಶ ಮಾಡೋದಕ್ಕೂ ಮುಂಚೆ ಜನಪರ ಯಾವುದಾದ್ರು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದ್ರೆ, ಅಂದ್ರೆ ಒಂದು ಕರ್ನಾಟಕ ವೇದಿಕೆ ಇರ್ಬೋದು, ಮಹಿಳಾ ಸಂಘದ ಇರ್ಬೋದು, ಪ್ರಜಾ ಪ್ರಕಾರ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಉಪಶಿಕ್ಷಕರಾಗಿ ವಿನಾಯಕ ಶಾಖೆಯ ಉಪಶಿಕ್ಷಕರಾಗಿ ಕೆಲಸ ಮಾಡಿದ್ದೀನಿ. ವಿನಾಯಕ ಶಾಖೆ ಅಂತೇಳಿ ತುಮಕೂರು ನಗರದಲ್ಲಿ ಒಂದು ಶಾಖೆ ನಡೆಯುತ್ತೆ. ಶಾಖೆ ಅಂದ್ರೆ RSS ಅಲ್ಲಿ ಈ ಪ್ರತಿದಿನ ನಿತ್ಯ ಶಾಖೆ ನಡೆಯುತ್ತೆ. ಆ ಶಾಖೆನಲ್ಲಿ ಒಂದು ಶಾಖೆನಲ್ಲಿ ನಾನು ಉಪಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅದು ಬಿಟ್ಟು ಬೇರೆ ಯಾವ್ದು ಪ್ರತಿಭಟನೆ ಯಾವ್ದಾದ್ರು ತಾವು ಮಾಡಿದ್ದೀರಾ ಸರ್? ಇಲ್ಲ, 14ನೇ ವಯಸ್ಸಲ್ಲಿ ನಾವೇನು ಪ್ರತಿಭಟನೆ ಆ ಥರದ್ದೆಲ್ಲ ಏನಿಲ್ಲ. ಅದೆಲ್ಲ ಒಂದು ಕಾಲೇಜಿನ ದಿನಗಳಲ್ಲಿ ತಾವೇನಾದ್ರು ಜನಗಳಿಗೆ ಸೇವೆ ಮಾಡುವಂತ ಕೆಲಸ. ಅಲ್ಲಿಂದ ನಂತರ ನಾನು 14ನೇ ವಯಸ್ಸಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಜವಾಬ್ದಾರಿ ಕೊಡೋಕ್ಕಾಗೋದಿಲ್ಲ. ಆ ಸಮಯದ ನಂತರ ನಾನು ವಿದ್ಯಾರ್ಥಿ ಟೈಮಲ್ಲಿ ವಿದ್ಯಾರ್ಥಿ ಪರ ಸಂಘಟನೆ ಪರ ಹೋರಾಟ ABVP ಕೆಲಸ ಮಾಡಿದ್ದೀನಿ. ಮತ್ತೆ ನಮ್ಮ ಕಾಲೇಜಿನಲ್ಲಾಗುವಂಥ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಳು ಬೇಕಾದಷ್ಟು ನಾವು ಮಾಡಿದ್ದೀವಿ. ಅದರಲ್ಲಿ ಬೇಕಾದಷ್ಟು ಇದೆ. ಅವತ್ತಿನ ದಿನ ನಮಗೆ ಒಂದು ವಿದ್ಯಾರ್ಥಿಗಳಿಗಾಗುವಂಥ ಪ್ರೈಸ್ ಇನ್ಕ್ರೀಸ್ ಆಗಿರೋದು, ಸ್ಟೂಡೆಂಟ್ಗಳಿಗಾಗುವಂಥ ಅನ್ಯಾಯದ ವಿರುದ್ಧ ಸರ್ಕಾರಗಳಿಂದ CET ಮತ್ತು ಇದು ಕಾಮಡಿಕೆ ಈ ಥರದ್ದೆಲ್ಲ ಅಂದರೆ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗಾಗುವಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಸೊ ನಮ್ಮ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತಾವು ಜನಗಳಿಗಾಗಿ ಸೇವೆ ಮಾಡೋದಕ್ಕೆ ಎಷ್ಟು ವರ್ಷ ಸತತ ಕಾಲವಾಗಿ ತಾವು ಒಂದು ಈ ಬಿಜೆಪಿ ಕಾರ್ಯಕರ್ತರಾಗಿ ತಾವು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್? ಕಳೆದ 20 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಜವಾಬ್ದಾರಿ ತಗೊಂಡು ಜನರಿಗೋಸ್ಕರ ಕೆಲಸ ಮಾಡುವಂಥ ಕೆಲಸ ನಾನು ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. 20 ವರ್ಷಗಳಿಂದ ತಾವು ಸೇವೆ ಮಾಡ್ತಾ ಇದ್ದಾರೆ. ಈ 20 ವರ್ಷಗಳಲ್ಲಿ ಇಲ್ಲಿಯವರೆಗೂ ತಾವು ಜನಗಳಿಗಾಗಿ, ನಮ್ಮ ತುಮಕೂರಿನ ಜಿಲ್ಲೆಯ ಗ್ರಾಮಸ್ಥರಿಗಾಗಿ ತಾವು ಇಲ್ಲಿವರೆಗೂ ಯಾವ ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳನ್ನ ನಮ್ಮ ಜನರಿಗಾಗಿ ತಾವು ಮಾಡಿದ್ದೀರಿ ಸರ್? ನಾನು ನನ್ನ ನಾಯಕರುಗಳಾದಂಥ ನಮ್ಮ ನಾಯಕರುಗಳು, ಚುನಾಯಿತ ಪ್ರತಿನಿಧಿಗಳು, ನಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳಿಂದ ಸಾರ್ವಜನಿಕರಿಗೆ ಯಾವುದೇ ಥರದ ಅನುಕೂಲಗಳನ್ನ ನಾವು ಮಾಡಿಸಿದ್ದೀವಿ. ಅದು ಯಾವುದೋ ವಾರ್ಡಲ್ಲಾಗಿರ್ಬೋದು, ತುಮಕೂರು ನಗರಕ್ಕಾಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಚರಂಡಿ ಅಭಿವೃದ್ಧಿ ಆಗಿರ್ಬೋದು, ಈ ಥರ ಬೇಸಿಕ್ ನೀಡ್ಸ್, ಜನಗಳಿಗೆ ಬೇಕಾಗಿರುವ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ನಮ್ಮ ನಾಯಕರುಗಳ ಅಂದರೆ ಚುನಾಯಿತ ಪ್ರತಿನಿಧಿಗಳಿಂದ ಸಾರ್ವಜನಿಕರಿಗೆ ಕೊಡಿಸಿದ್ದೀವಿ. ಮತ್ತು ಸಾರ್ವಜನಿಕರಿಗೆ ಚುನಾಯಿತ ಪ್ರತಿನಿಧಿಗಳಿಂದ ಆಗುವಂಥ ಸರ್ಕಾರದಿಂದ ಮತ್ತು ಸಾರ್ವಜನಿಕರಿಗೆ ಆಗುವಂಥ ಏನೇನು ಕೆಲಸಗಳಿದ್ದಾವೆ, ಅದು ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಏನು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ, ಅಷ್ಟೂ ಕಾರ್ಯಗಳನ್ನ ಸಾರ್ವಜನಿಕರನ್ನಕ್ಕೆ ತಗೊಂಡೋಗಿ ರೀಚ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ತಾವು ಮಾಡಿದ್ದೀರಾ? ಈ ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಈ ನಮ್ಮ ತುಮಕೂರಿನ ಜಿಲ್ಲೆಯಲ್ಲಿ ಸ್ವಚ್ಛತೆ ಬಗ್ಗೆ ತಾವು ಏನು ಒಂದು ಕಾರ್ಯನಿರ್ವಹಿಸಿದೆ ಸರ್? ನಾನು ಮೊದಲು ಪ್ಲಾಸ್ಟಿಕ್ ವಿರೋಧಿ. ನಾನು ಈಗಲೂ ಪರ್ಸನಲ್ ಆಗಿ ಉಪಯೋಗಿಸೋದು ಯಾವುದೇ ಪ್ಲಾಸ್ಟಿಕ್ನ ನಾನು ಉಪಯೋಗಿಸೋದಿಲ್ಲ. ಶಾಪಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ನನಗೆ ಏನಾರೋ ವಸ್ತುಗಳು ನಾನು ಕೊಟ್ಟರೆ ನಾನು ಅದನ್ನು ಪ್ಲಾಸ್ಟಿಕ್ನ ಉಪಯೋಗಿಸೋದಿಲ್ಲ. ನಾನು ಮೊದಲು ಪ್ರತಿಯೊಬ್ಬರಿಗೂ ಎಜುಕೇಟ್ ಏನು ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ನಮ್ಮನ್ನ ತಿಂತಾ ಇರುತ್ತೆ. ನಾನು ಎಲ್ಲ ಅಂಗಡಿಗೆ ಹೋಗ್ತಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಪ್ಲಾಸ್ಟಿಕ್ನ ಫಸ್ಟ್ ಉಪಯೋಗಿಸೋದು ನಿಲ್ಲಿಸಿ ಅನ್ನೋದನ್ನ ಒಂದು ಎಜುಕೇಟ್ ಮಾಡೋದಕ್ಕೆ ನಾನು ಭಾಳ ಕೆಲಸ ಮಾಡ್ತೀನಿ. ಇನ್ನೊಂದು ನೀರನ್ನ ವೇಸ್ಟ್ನ ಕಮ್ಮಿ ಮಾಡಿ, ನೀರು ಉಪಯೋಗಿಸೋದನ್ನ ಕಮ್ಮಿ ಮಾಡಿ, ವೇಸ್ಟ್ನ ಕಮ್ಮಿ ಮಾಡಿ, ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತ ನನ್ನ ಸ್ನೇಹಿತರುಗಳಿಗಾಗಿರ್ಬೋದು, ಕೂತಿರೋ ಜಾಗದಲ್ಲಿ ನಾನು ಈಗ ನಮಗೆ ಹಿಂದೆ ನಮ್ಮ ಹಿರಿಯ ಸ್ವತಂತ್ರ ಕೊಡಿಸಿದ್ದಾರೆ. ನಮಗೆ ಬೇಕಾದಷ್ಟು ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ನ್ಯಾಚುರಲ್ ಇದು ಸಿಗ್ತಾ ಇದೆ. ಅದು ವಾಟರ್ ಸಪ್ಲೈ ಇರ್ಬೋದು, ಮತ್ತೊಂದು ಇರ್ಬೋದು, ಇದೆಲ್ಲದೂ ಎವ್ರಿ ಡೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದ್ರ ಬಗ್ಗೆ ನಾವು ಗಮನಿಸಲಿಲ್ಲ ಅಂದರೆ ಇನ್ಸರ್ಸ್ಗಳು ನಾವೆಲ್ಲರೂ ಅದ್ರ ಬಗ್ಗೆ ಗಮನಿಸ್ಕೊಳ್ಳಿ. ಈಗ ವಾಟರ್ ರೈನ್ವೆಸ್ಟಿಂಗ್ ಏನೋ ಮಾಡಲಿಲ್ಲ ಅಂದರೆ, ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಅದನ್ನು ಉಪಯೋಗಿಸಲಿಲ್ಲ ಅಂತಂದರೆ ಮುಂದಿನ ಜನರೇಷನ್ಗೆ ಅದು ಯಾವುದೂ ಇರೋದಿಲ್ಲ. ಈ ಥರದ ವಿಚಾರವಾಗಿ ನಾನು ಬೇಕಾದಷ್ಟು ನನ್ನ ಸ್ನೇಹಿತರುಗಳಿಗೆ ಹೇಳ್ತಾ ಇರ್ತೀನಿ. ಒಂದು ತಿಳುವಳಿಕೆ ಕೊಡ್ತಾ ಇರ್ತಾರೆ. ಸರ್, ತಾವು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಒಂದು ಅನುಭವ ತಗೊಂಡಿದ್ದೀರಾ. ಈ ಅನುಭವಕ್ಕೆ ತಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಅಂದ್ರೆ ತಮ್ಮ ಕುಟುಂಬದಲ್ಲಿ ಆಗಲಿ, ಬಂಧು ಮಿತ್ರರಾಗಲಿ, ಸಮಾಜದಲ್ಲಿ ಆಗಲಿ, ತಮ್ಮ ಒಂದು ಬಿಜೆಪಿ ಪಕ್ಷದಲ್ಲಿ ಆಗಲಿ ತಮಗೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಯಾರು ಸರ್? ನಾವು
ನಾನು ಭಾಳ ಚಿಕ್ಕದ್ರಿಂದ ಪೊಲಿಟಿಕಲ್ ಕ್ಯಾರಿಯರ್ ಶುರು ಮಾಡಿದಾಗ ನನ್ನ ಒಬ್ರು ಗುರುಗಳು BC ನಾಗೇಶ್ ಅಂತ ತಿಪ್ಟೂರಿನ MLA ಆಗಿದ್ರು. ಅವರು ನಮ್ಗೆಲ್ಲ ಕೆಲಸದಲ್ಲೂ ನಾವು ಯಂಗ್ಸ್ಟರ್ಸ್ ಹುಡುಗರು ಇದ್ವಿ, ನಾವು ಏನೇ ಕೆಲಸ ಮಾಡಿದ್ರು ಸಹ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಜೊತೆನಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಚಿಕ್ಕಪ್ಪಂದಿರಾಗಿರ್ಬೋದು, ಇವರೆಲ್ಲರೂ ನಮ್ಮ ಹುಡುಗ ಏನೋ ಒಂದು ಕೆಲಸ ಮಾಡ್ತಿದ್ದಾನೆ, ಅದು ಸರಿ ಇದೆ, ಅವ್ನು ಮಾಡೋದಕ್ಕೆ ಯಾವುದೋ ತೊಂದರೆ ಕೊಡಬಾರ್ದು ಅಂತ ನಾವು ಏನೇ ಕೆಲಸ ಮಾಡ್ಬೋದು ಸಹ ನಮಗೆ ಶಬಾಷ್ಗಿರಿ ಕೊಟ್ಟು ನನ್ನ ತಂದೆ ತಾಯಿ ನನ್ನ ಬೆಳೆಸಿದ್ದಾರೆ. ನನ್ನ ಸಂಘ ಅಂದರೆ RSS ಅಲ್ಲಿ ಇರುವಂಥ ಪ್ರಮುಖರುಗಳು ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮಂಥವ್ರನ್ನ ಮಧ್ಯಕ್ಕೆ ತಗೊಂಡು ನೀವು ಮಾಡ್ತಿರೋ ಕೆಲಸ ಸರಿ ಇದೆ, ಇದೇ ದಾರಿನಲ್ಲಿ ಮುನ್ನಡೆಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಸಂಘಟನೆಯೂ ಸಹ ನನ್ನನ್ನು ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ದಾರೆ. ಸರ್ ತಾವು ಇಲ್ಲಿವರೆಗೂ ಒಂದು ಪ್ರೆಸಿಡೆಂಟ್ ಆಗಿ, ಒಂದು BJP ಕಾರ್ಯದರ್ಶಿಯಾಗಿ, ಹಾಗೊಂದು ಲೀಡರ್ ಆಗಿ ಒಂದು ಸೇವೆ ಮಾಡ್ತಾ ಇದ್ದೀರಾ. ತಾವು ಇನ್ನು ಮುಂದೆ ಜನಗಳ ಸೇವೆ ಮಾಡೋದಕ್ಕೆ ತಾವು ಯಾವ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಅಭಿಮಾನ ಇದೆ ತಮಗೆ? ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ನಾನೇನೋ ಮಾಡಬೇಕು ಆ ಥರದ್ದೇನಿಲ್ಲ. ನಾನೊಂದು ವಿಚಾರ, ಭಾರತ ದೇಶದಲ್ಲಿ ಒಂದು ವಿಚಾರ ಇಟ್ಕೊಂಡಿರೋ ಕೆಲಸ ಮಾಡುವಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿದ್ದೀನಿ. ಅದಕ್ಕೆ ನನ್ನ ನಾಯಕರುಗಳು, ಚುನಾಯಿತ ಪ್ರತಿನಿಧಿಗಳು ಅವರಿಂದ ಕೆಲಸ ಮಾಡಿಸ್ತಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಮಾತ್ರ ಚುನಾಯಿತ ಪ್ರತಿನಿಧಿ ಆದರೆ ಮಾಡಬೇಕು ಅಂತ ಏನಿಲ್ಲ. ಅವಕಾಶ ಸಿಕ್ಕಿದ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಆಗೋಕ್ಕೆ ನನಗೆ ಇಷ್ಟ ಇದೆ. ಸೊ ಆವಾಗ ನಾನು ಅದು ಚುನಾಯಿತ ಪ್ರತಿನಿಧಿ ಆದರೂ ಕೆಲಸ ಮಾಡ್ತೀನಿ, ಚುನಾಯಿತ ಪ್ರತಿನಿಧಿ ಆಗಲಿಲ್ಲ ಅಂದ್ರೂ ಸಾರ್ವಜನಿಕ ಕೆಲಸ ಮಾಡಬೇಕು ಅಂತ ನಾವು ರೆಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮನಸ್ಸಲ್ಲಿ ಯಾವುದೊಂದು ಆಕಾಂಕ್ಷೆ ಇಟ್ಕೊಳ್ಳೋದು ನೇರವಾಗಿ ಜನಸೇವೆ. ಯಾವುದೇ ವ್ಯಕ್ತಿ ನಮ್ಮ ಹತ್ರ ಬಂದು ಯಾವುದೇ ತರದ ವಿಚಾರ ಕೇಳಿದ್ರು ಸಹ ಸಾಧ್ಯ ಆದ್ರೆ ಅದನ್ನ ಮಾಡ್ಕೊಡ್ತೀನಿ, ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸರಿಯಾದ ಮಾರ್ಗದರ್ಶನ ನೀಡಿ ಕಳಿಸ್ಕೊಡ್ತೀರಾ ಸರ್? ಮತ್ತೆ ನಮ್ಮ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಇರೋದು ಅಂತ ಬಿಟ್ಟು ಮುಂದೆ ನಮ್ಮ ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಆಗ್ಬೋದು, ಈ ನಮ್ಮ ಗ್ರಾಮಸ್ಥರಿಗೆ ಆಗ್ಬೋದು, ನಿಮ್ಮ ಜನಗಳಿಗಾಗಿ ಇನ್ನ ಯಾವ್ಯಾವ ಯೋಜನೆಗಳನ್ನ ಈ ನಿಮ್ಮ ಗ್ರಾಮದಲ್ಲಿ ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಮ ಜಿಲ್ಲೆಯಲ್ಲಿ ಚೇಂಜಸ್ ತರಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀರಾ? ನಾವು ಸೂಕ್ತವಾದ ಇರುವಂತ ವ್ಯಕ್ತಿನ ಚುನಾಯಿಸಿ ಅವ್ರ ಮೂಲಕ ತುಮಕೂರು ನಗರ ಬೆಂಗಳೂರಿಗೆ ಬಹಳ ಹತ್ರ ಇದೆ. ಹೆಂಗೆ ಮಹಾರಾಷ್ಟ್ರ ಅಂದ್ರೆ ಪೂನಾಗೆ ಬಾಂಬೆಗೆ ಪೂನಾ ಹೆಂಗ್ ಹತ್ರ ಇದೆ, ಬೆಂಗಳೂರಿಗೆ ತುಮಕೂರು ಹತ್ರ ಇದೆ. ತುಮಕೂರಿಗೆ ಬೆಂಗಳೂರಿಗೆ 70 ಕಿಲೋಮೀಟರ್ ಇದೆ. ಈಗ ಬೇಕಾದ 12,500 ಎಕರೆನಲ್ಲಿ ಇಂಡಸ್ಟ್ರಿಗಳಾಗ್ತಾ ಇದೆ ತುಮಕೂರಲ್ಲಿ. ಆಮೇಲೆ ಇದರಲ್ಲಿ ನಮ್ಮ ಅಲ್ಲಿ ಗುಬ್ಬಿನಲ್ಲಿ HAL ಒಂದು ಯೂನಿಟ್ ಆಗ್ತಾ ಇದೆ, ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಒಂದು ಯೂನಿಟ್ ಆಗ್ತಾ ಇದೆ. ಹೀಗೆ ಸಮಗ್ರ ಅಭಿವೃದ್ಧಿ ತುಮಕೂರು ಜಿಲ್ಲೆ, ತುಮಕೂರು ನಗರ ಆಗ್ತಾ ಇದೆ. ತುಮಕೂರು ನಗರದಲ್ಲಿ ರೋಡು, ವಾಟರ್ ಸಪ್ಲೈ ಮತ್ತೆ ಪವರ್ ಇದೆಲ್ಲದೂ ಸರಿ ಹೋದ್ರೆ ತುಮಕೂರು ಒಂದು ವಿಭಿನ್ನವಾದ ನಗರ. ಅಂದ್ರೆ ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಯ, ಕರ್ನಾಟಕ ರಾಜ್ಯದ 75 ಜಿಲ್ಲೆಯ ಎಲ್ಲಾ ವ್ಯಕ್ತಿಗಳು ತುಮಕೂರನ್ನ ಹಾದು ಹೋಗ್ಬೇಕು. ಬೆಂಗಳೂರಿಗೆ ಹೋಗುವಾಗ ತುಮಕೂರು ಹಾದೇ ಹೋಗ್ಬೇಕು. ನೀವು ಮಹಾರಾಷ್ಟ್ರ ಬಾಂಬೆಗೆ ಹೋಗ್ಬೇಕು, ತುಮಕೂರು ಮೇಲೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ತುಮಕೂರು ಮೇಲೆ ಹೋಗ್ಬೇಕು. ಹಂಗೆ ತುಮಕೂರು ನಗರ ಒಂದು ದೊಡ್ಡ ಕೇಂದ್ರ ಆಗಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೇಂದ್ರ ಆಗಿ ದಿನೇ ಡೆವಲಪ್ ಆಗ್ತಾ ಇದೆ, ಬೆಳಿಬೇಕು ಅಂತ ತಮ್ಮ ಒಂದು ಆಸೆ ಇದೆ. ಸರಿ ಸರ್, ತಮ್ಮ ಈ ನಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಭಾರತ ಸರ್ಕಾರಕ್ಕೆ ತಾವು ಕೊಡುವಂತ ಏನಾದ್ರು ಸಂದೇಶ, ಕೋರಿಕೆಗಳಿದೆಯಾ? ಭಾರತ ಸರ್ಕಾರ ಮೊದಲನೇದಾಗಿ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸವಲತ್ತು ಕೊಡಬೇಕು. ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಗಂಗಾ ಮತ್ತು ಗಂಗಾ ಕಾವೇರಿ ಯೋಜನೆ ಇದೆಯಲ್ಲ, ಅದನ್ನ ಪ್ರಗತಿ ಮಾಡಬೇಕು, ಅಂದ್ರೆ ಡೆವಲಪ್ ಮಾಡಬೇಕು. ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೋಲ್ಡನ್ ಕ್ವಾಡ್ರಿಲೇಟರಲ್ ರಸ್ತೆ ಮಾಡಿದ್ರು, ಆ ಥರದ ಹಲವಾರು ರಸ್ತೆಗಳನ್ನ, ಇಂಟರ್ಲಿಂಕ್ ರಸ್ತೆಗಳನ್ನ ನಮ್ಮ ಭಾರತ ಸರ್ಕಾರ ಮಾಡಬೇಕು. ಈ ಥರ 10 ಹಲವಾರು. ಆಮೇಲೆ ಬೇರೆ ಕಂಟ್ರಿನಲ್ಲಿರುವಂಥ IT ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮೆಂಟ್ ಮಾಡಬೇಕು. ಇಲ್ಲಿ ಏನು ಅದೇ ಇನ್ಕಮ್ ಟ್ಯಾಕ್ಸ್ ಇದೆಯೋ ಅದೇ ಕಂಟಿನ್ಯೂ ಆಗ್ತಾ ಇದೆ. ನಂತರ ಇಂಡಸ್ಟ್ರೀಸ್ಗಳಿಗೆ ಸಪೋರ್ಟ್ ಮಾಡಬೇಕು, ಇನ್ವೆಸ್ಟರ್ಸ್ಗಳಿಗೆ ಸಪೋರ್ಟ್ ಮಾಡಬೇಕು. ಪ್ರಮುಖವಾಗಿ ರೈತರುಗಳಿಗೆ ಪವರ್ ಸಪ್ಲೈ, ಗುಜರಾತಲ್ಲಿ ಏನು ಪವರ್ ಸಪ್ಲೈ 24 ಗಂಟೆ ರೈತರುಗಳಿಗೆ ಫ್ರೀ ಪವರ್ ಸಪ್ಲೈ ಕೊಡ್ತಿದ್ದಾರೆ, ಅದನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು. ನಂತರ ನಮ್ಮ ಕೇಂದ್ರ ಸರ್ಕಾರ ರೈತರುಗಳು ಬೆಳೆಯುವಂಥ ವಸ್ತುಗಳಿಗೆ ಬೆಂಬಲ ಬೆಲೆ ಕೊಡಬೇಕು. ಅಂದರೆ ಎಕ್ಸಾಂಪಲ್ಗೆ ಟೊಮೊಟೊ ಗುಜರಾತಲ್ಲಿ 8 ರೂಪಾಯಿ, ನಾವು 2 ರೂಪಾಯಿ ಕಮ್ಮಿ ಆದರೂ ಸರ್ಕಾರ ಅದನ್ನ 8 ರೂಪಾಯಿ ಪರ್ಚೇಸ್ ಮಾಡುತ್ತೆ. ಅದನ್ನ 2 ರೂಪಾಯಿ ಮಾರೋದಕ್ಕೆ ರೈತ ಹಾಳಾಗೋಗ್ತಾನೆ. 2 ರೂಪಾಯಿ ಮಾರಿದ್ರೆ ನಷ್ಟ ಆಗುತ್ತೆ ರೈತರಿಗೆ. ಸೊ ಹಾಗಾಗಿ ಬೆಂಬಲ ಬೆಲೆಯನ್ನು ಮಾಡಬೇಕು ಕೇಂದ್ರ ಸರ್ಕಾರ. ಈ ತರದೆಲ್ಲದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ, ಭಾರತ ಸರ್ಕಾರಕ್ಕೆ ಒಂದು ಮನವಿ. ಈ ಮುಂದೆ ನಮ್ಮ ಭಾರತದಲ್ಲಿ ಲೋಕಸಭಾ ಚುನಾವಣೆ ಅನ್ನೋದೊಂದು ಬರ್ತಾ ಇದೆ. ಆ ಚುನಾವಣೆ ಬಂದ್ರೆ ನಮ್ಮ ಈ ಜನಗಳಿಗೆ ಒಂದು ಒಳ್ಳೇದಾಗುತ್ತಾ? ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ
ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದೇ ಆದಲ್ಲಿ ಗುಜರಾತಲ್ಲಿ ನರ್ಮದಾ ನದಿ ಅನ್ನುವಂಥ ಒಂದೇ ನದಿ ಹರಿಯುತ್ತೆ. ಅದು ಒಂದೇ ಒಂದು ನದಿನಲ್ಲಿ ಇವತ್ತು ಗುಜರಾತ್ನ ಎಷ್ಟು ಚೆನ್ನಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರಿಗೆ ನೀರು ಕೊಡೋದ್ರ ಮೂಲಕ ಆಮೇಲೆ ರೈತಾಪಿ ಜನಗಳಿಗೆ ನೀರು ಕೊಡೋದ್ರ ಮೂಲಕ ಅಭಿವೃದ್ಧಿ ಮಾಡ್ತಾರೆ. ಆ ಥರ ಅಭಿವೃದ್ಧಿ ಮಾಡುವಂಥ ಒಬ್ಬ ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು. ಅವರು ಈ ದೇಶಕ್ಕೆ ಅನಿವಾರ್ಯವಾಗಿ ಪ್ರಧಾನಮಂತ್ರಿ ಆದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅವರು ಬೇಕಾದಷ್ಟು ಯೋಚನೆಗಳಿದ್ದಾವೆ. ಎಕ್ಸಾಂಪಲ್ಗೆ ನರ್ಮದಾ ನದಿಯಿಂದ ಇದಕ್ಕೆ ನೀರು ಹರಿಯುವಂಥ ಟನಲ್ಗಳಿಗೆ ಮೇಲ್ಗಡೆಗೆ ಈ ಸೋಲಾರ್ ಪ್ಯಾನೆಲ್ಗಳು ಹಾಕಿ ಪವರ್ ಸಪ್ಲೈ ಅಂದರೆ ಈ 4 ಲಕ್ಷ 4 ಕೋಟಿ ಮೆಗಾ ವಿದ್ಯುತ್ ನಮ್ಮ ಕರ್ನಾಟಕದಲ್ಲಿ 5.5 ಮ್ಯಾನುಫ್ಯಾಕ್ಚರಿಂಗ್ ಪವರ್ ಸಪ್ಲೈ ಇದ್ರೆ, ಅಂದ್ರೆ ಪವರ್ ಸಪ್ಲೈ ಕನ್ಸಂಪ್ಷನ್ ಇದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ, ಗುಜರಾತಲ್ಲಿ ಅದು ಇವತ್ತು 22 ಕೋಟಿ ಮೆಗಾ ವೋಲ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ತರ ಯೋಚನೆ ಅಂದ್ರೆ ಎಲ್ಲೆಲ್ಲಿ ರಿಸೋರ್ಸ್ ಅಂದ್ರೆ ಎಲ್ಲೆಲ್ಲಿ ರಿಸೋರ್ಸಸ್ ಇದೆಯೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ನರೇಂದ್ರ ಮೋದಿ ಅವರು ಒಂದು ಬೃಹದಾಕಾರವಾದ ಅಭಿವೃದ್ಧಿ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಂಘೈ ಸಿಟಿ ಈ ದೇಶಕ್ಕೆ, ಈ ಪ್ರಪಂಚದಲ್ಲಿ ಒಂದು ಅತ್ಯುತ್ತಮವಾದ ಸಿಟಿ. ಅದನ್ನ ದುಲೇರಾ ಅನ್ನೋ ಒಂದು ಸಿಟಿನ ಗುಜರಾತಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಅದು ದಿಲ್ಲಿಗೆ 5 ಪಟ್ಟು, ಅಂದರೆ ಇದಕ್ಕೆ ದಿಲ್ಲಿ 5 ಪಟ್ಟು ಆದಂಥ ಒಂದು ದೊಡ್ಡ ಒಂದು ಹೊಸ ಸಿಟಿ, ಆ ಸಿಟಿನ ಡೆವಲಪ್ ಮಾಡ್ತಿದ್ದಾರೆ. ಅಂತ ಒಂದು ಯೋಚನೆ ಇಟ್ಕೊಂಡಿರುವಂಥ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ಈ ರೀತಿ ಬರುವಂತ ಒಂದು ಲೋಕಸಭಾ ಚುನಾವಣೆ ಬರ ಮಾಡ್ಕೊತಾ ಇದೆ. ಹೌದು, ಪ್ರೀತಿ ವಿಶ್ವಾಸದಿಂದ ಬರ ಮಾಡ್ತಾ. ಹೌದು ಸರ್, ನಮ್ಮ ಈಗಿನ ಒಂದು ನಮ್ಮ ತುಮಕೂರು ಜಿಲ್ಲೆಯ ತಾಲೂಕಲ್ಲಿ ಆಗಿರ್ಬೋದು, ಒಂದು ಜಿಲ್ಲೆಯಲ್ಲಿ ಆಗಿರ್ಬೋದು, ಬಡ ಕುಟುಂಬದವರಿಗೆ ಹಿಂದುಳಿದ ವರ್ಗ ಅನ್ನೋದು ಏನಿದೆ, ಅವರಿಗೆ ಮನೆಗಳಿಲ್ಲ, ಊಟಗಳಿಲ್ಲ, ವ್ಯವಸ್ಥೆ ಏನಿಲ್ಲ, ಅಂತ ಒಂದು ಬಡ ಕುಟುಂಬ ಹಿಂದುಳಿದ ವರ್ಗದವರಿಗೆ ತಾವು ಏನ್ ಮಾಡಬೇಕು ಅನ್ನೋ ಒಂದು ಯೋಜನೆ, ಒಂದು ಆಲೋಚನೆ ಮಾಡ್ಕೊಂಡಿದ್ದೀರಾ? ಪ್ರಥಮವಾಗಿ ನಮ್ಮ ಬಡವರಿಗೆ ಮೊದಲನೇದು ಬೇಕಾಗಿರೋದು ಫುಡ್. ಅಂದ್ರೆ ಈಗ ಅವ್ರಿಗೆ ಕೊಡ್ತಿರೋದು ಏನು ₹1 ಅಕ್ಕಿ ಅಂತ ಏನ್ ಮಾಡಿದರೆ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಕೂಲಿ ಕೆಲಸ ಕೊಡ್ಬೇಕು ಫಸ್ಟ್. ಬಡವರಿಗೆ ಕೆಲಸ ಕೊಟ್ರೆ ಅವರು ಕೆಲಸ ಮಾಡಿ ಜೀವನ ಮಾಡ್ತಾರೆ. ಇವು ಫ್ರೀ ಕೊಟ್ರೆ ಏನು ಉಪಯೋಗ ಇಲ್ಲ ಬಡವರಿಗೆ. ನಂತರ ಅವ್ರಿಗೆ ಎಜುಕೇಶನ್, ಬಡ ಮಕ್ಕಳುಗಳಿಗೆ ಕಂಪಲ್ಸರಿ ಫ್ರೀ ಎಜುಕೇಶನ್ ಮಾಡಬೇಕು. ಆಮೇಲೆ ಇವ್ರು ಮಾಡುವಂತ ಯಾವುದೋ ಒಂದು ಸ್ಕೂಲಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಈ ವೇಸ್ಟ್ಗಳಿಂದ ಸ್ಕೂಲ್ಗಳು ಅಂತ ಆಗ್ಬಾರ್ದು. ಈಗೇನು ನಮ್ಮ ವಿದ್ಯಾರ್ಥಿಗಳು ಬಡವರು ಸಹ ನಾಳೆ ಬೆಳಿಗ್ಗೆ SSLC ಪಾಸ್ ಆದ್ಮೇಲೆ ಅವರು IT-BTನಲ್ಲಿ ಕೆಲಸ ಮಾಡುವಂತ, ಕಾರ್ಮೆಂಟಲ್ಲಿ ಕೆಲಸ ಮಾಡುವಂತ ವಿದ್ಯಾರ್ಥಿಗಳು ಮುಂದೆ ಅವರು ಫೈಟ್ ಮಾಡಬೇಕು. ಅವ್ರ ಹತ್ರ ಕಾಂಪಿಟೇಷನ್ ಅಲ್ಲಿ ಅವ್ರು ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಮಟ್ಟಕ್ಕೆ ನಾವು ಟೀಚಿಂಗ್ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನಮ್ಮ ಸರ್ಕಾರಗಳು ಅವ್ರೆಲ್ಲೋ ಕರ್ಕೊಂಡು ಹೋಗಿ ಕೂಡಿಸ್ಕೊಂಡು ಗುಡಿಸ್ಲು ಕೂತ್ಕೊಂಡು ಅವ್ರಿಗೆ ಟೀಚಿಂಗ್ ಕೊಟ್ರೆ ಆಗೋದಿಲ್ಲ. ನಮ್ಮ ವಿದ್ಯೆ ಅಂದ್ರೆ ಎಜುಕೇಶನ್ ಅಲ್ಲಿ ನಾವು ಬಹಳನೇ ನಮ್ಮ ಸರ್ಕಾರಗಳು ಡೆವಲಪ್ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಮತ್ತೆ ಊಟ ತಿಂಡಿ ವಿಚಾರದಲ್ಲಿ, ಮತ್ತೆ ಶೆಲ್ಟರ್, ಮನುಷ್ಯ ಬೇರೆ ಏನು ಕೇಳಲ್ಲ. ಪ್ರತಿಯೊಬ್ಬರು ಒಂದು ಬೇರೆ ಬೇಕಾದಷ್ಟು ಯೋಚನೆಗಳಿದ್ದಾವೆ. ಬೇಕಾದಷ್ಟು ದುಡ್ಡು ಕೆಲಸಕ್ಕೆ ಬರೋದಕ್ಕೆಲ್ಲ ಕಳೀತಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೆ ಯಾರಿಗೆ ಶೆಲ್ಟರ್ ಇಲ್ಲ ಅಂತ ಹುಡುಕಿ ಅವ್ರಿಗೆ ಒಂದು ಮನೆ ಕಟ್ಕೊಡುವಂತ ಕೆಲಸ ಮಾಡಿದ್ರೆ ಬಹಳ ಒಳ್ಳೆ ಕೆಲಸ ಆಗುತ್ತೆ ಸರ್ಕಾರ. ಸೊ ಈ ರೀತಿ ಒಂದು ಬಡ ಕುಟುಂಬದವರಿಗೆ ಒಂದು ಯೋಜನೆ ಮಾಡ್ಕೊಂಡಿದ್ದೀರಾ ಸರ್. ನಮ್ಮ ಈಗಿನ ಒಂದು ಯುವ ಜನತೆಗೆ, ಯುವ ಪೀಳಿಗೆ ಅನ್ನೋದೇನಿದೆ, ಒಂದು ಹೆಣ್ಣು ಮಕ್ಕಳಿಗಾಗಲಿ, ಒಂದು ಗಂಡು ಮಕ್ಕಳಿಗಾಗಲಿ, ತಮ್ಮಿಂದ ಒಂದು ಬಿಜೆಪಿ ಕಾರ್ಯದರ್ಶಿಯಾಗಿ ತಾವು ಒಂದು ಈ ಜನಗಳಿಗೋಸ್ಕರ ಯಾವ ಒಂದು ಒಳ್ಳೆ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಫಸ್ಟು ನಮ್ಮ ವಿದ್ಯಾರ್ಥಿಗಳು, ಯಂಗ್ಸ್ಟರ್ಸ್ ಇದ್ದೀರಾ, ಈ ದೇಶದ ಬೆನ್ನೆಲುಬು ನೀವು ಮೊದಲು ದೇಶ ಪ್ರೇಮ ಕಲೀರಿ. ಫಸ್ಟು ಈ ದೇಶ ನನ್ನ ದೇಶ, ನಂದು ಅನ್ನೋದೊಂದು ಪ್ರೇಮ, ಫಸ್ಟ್ ದೇಶ ಪ್ರೇಮ ಬರಬೇಕು. ನಂತರ ಈಗಿನ ಕುಟುಂಬ ವ್ಯವಸ್ಥೆ ಹೇಗಿದೆ ಅಂದರೆ, ತಂದೆ ತಾಯಿ ಒಬ್ಬ ಮಗ ಇರ್ತಾನೆ, ಅಂತ ಮಕ್ಕಳುಗಳಿಗೆ ಅವರಿಗೆ ತಂದೆ ಅಣ್ಣ ಅಂದ್ರೇನು, ತಮ್ಮ ಅಂದ್ರೇನು, ಒಂದು ಏನೋ ಈ ಥರ ಸಂಬಂಧಗಳ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ತಂದೆ ತಾಯಿಗಳು ಈ ಸಂಬಂಧದ ಬಗ್ಗೆ ಮಕ್ಕಳುಗಳಿಗೆ ಎಜುಕೇಟ್ ಆಗುವಂಗೆ ಒಟ್ಟು ಕುಟುಂಬದಲ್ಲಿ ಬೆಳೆಯುವಂಥ ಕೆಲಸ ಫಸ್ಟು ನಮ್ಗೆ ಆಗಬೇಕು. ವಿದ್ಯಾರ್ಥಿಗಳು ದೇಶಕ್ಕೋಸ್ಕರ ಫಸ್ಟು ನಾನು ಕರಪ್ಷನ್ನ ವಿರೋಧ ಮಾಡಬೇಕು. ದುಡ್ಡು ತಗೊಳ್ಳಬಾರ್ದು, ದುಡ್ಡು ಕೊಡಬಾರ್ದು, ದುಡ್ಡು ಕೊಡೋದ್ರು ಖಂಡಿಸ್ಬೇಕು, ದುಡ್ಡು ತಗೊಳ್ಳೋದ್ರು ಖಂಡಿಸ್ಬೇಕು. ಇದು ವಿದ್ಯಾರ್ಥಿಗಳು ಮೊದಲೇ ಮಾಡಬೇಕಿರೋದು. ನಂತರ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರನ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಈ ನಮ್ಮ ವಿದ್ಯಾರ್ಥಿಗಳು. ಮತ್ತು ದೇಶಕ್ಕೋಸ್ಕರ ಅವ್ರು ಸಮಯ ಕೊಡಬೇಕು. ದೇಶಕ್ಕೋಸ್ಕರ ಇರುವಂಥ ಒಂದಷ್ಟು ಲಿಟ್ರೇಚರ್ಸ್ನ ಬುಕ್ಸ್ಗಳನ್ನ ಓದಬೇಕು. ನಮ್ಮ ದೇಶ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಎಷ್ಟೋ ಜನಗಳಿಗೆ ನಮ್ಮ ದೇಶದ ಸಂಪ್ರದಾಯನೇ ಗೊತ್ತಿಲ್ಲ. ಹುಡುಗರುಗಳಿಗೆ ನಮ್ಮ ದೇಶದ ಸಂಪ್ರದಾಯನ ಫಸ್ಟ್ ಅವರು ಕ್ರೋಢೀಕರಿಸ್ಕೋಬೇಕು, ಅವರು ಅದನ್ನ ಬೆಳೆಸ್ಕೊಳ್ಬೇಕು. ಸೊ ಈ ರೀತಿ ತಮ್ಮ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಈ ಎಲ್ಲಾ ಚಟುವಟಿಕೆಗಳನ್ನ ನಮ್ಗೆ ಕೂಡ ಹಂಚ್ಕೊಂಡಿದ್ದಾರೆ. ನಿಮ್ಮ ಈ ಒಂದು ಜನಗಳಿಗೆ ಸೇವೆ ಮಾಡುವಂಥ ಕೆಲಸ ಕಾರ್ಯ ಈ ಎಲ್ಲ ಒಂದು ನಮ್ಮ ಮೀಡಿಯಾ ಜೊತೆ ಹಂಚ್ಕೊಂಡಿದ್ದೀರಾ.
ಈ ನಮ್ಮ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆ BJP ಲೀಡರ್ಶಿಪ್ ಕಾರ್ಯದರ್ಶಿಯಾದ ರುದ್ರೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಯೋಜನೆಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಹಾಗೂ ಬಡ ಕುಟುಂಬದವರಿಗೆ ಕೊಡುವಂತಹ ಸವಲತ್ತುಗಳು ಹಾಗೂ ನಿಬಂಧನೆಗಳು ಭಾರತದ ಮೂಲ ಸೀನಿಯಾರಿಟಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್.